ಹೇ ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಮಾಲ್ಗೆ ಒಬ್ಬಳೇ ಹಾಗೆ ಸುಮ್ಮನೆ ಹೋಗಿ ಬರೋಣ ಅಂತ ಹೋದೆ. ಅದರಲ್ಲಿ ಏನು ಸ್ಪೆಷಲ್ ಇದೆ, ಎಲ್ಲರೂ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಾ. ಎಸ್, ಬಟ್ ಒಂದು ಸ್ಪೆಷಾಲಿಟಿ ಯಾವತ್ತೂ ಮರೆಯೋಕ್ಕಾಗ್ದಿರೋದು ನಡೆದಿದೆ. ಏನು ಅಂದರೆ, ನಾನು ಗೋಪಾಲನ್ ಮಾಲಲ್ಲಿರುವಂತಹ ಗೋಸ್ಟ್ ಹೌಸ್ಗೆ ಒಬ್ಬಳೇ ಹೋದೆ. ನಾರ್ಮಲಿ ಬೇರೆ ಕಡೆ ಇರುವಂತಹ ಸ್ಕೇರಿ ಹೌಸ್ಗೆ ಹೋಗಿದ್ದೀನಿ, ಬಟ್ ಗುಂಪಲ್ಲಿ ಗೋವಿಂದ ಅನಿಸಿದ್ದೀನಿ. ಆದರೆ ಗೋಪಾಲನ್ ಮಾಲಲ್ಲಿರೋ ಸ್ಕೇರಿ ಹೌಸ್ಗೆ ಒಬ್ಬಳೇ ಹೋಗ್ಬಿಟ್ಟೆ. ಇದು ನಿನಗೆ ಬೇಕಿತ್ತ ಮಗಳೇ, ವಾಪಸ್ಸು ಹೊಂಟೋಗು ಶಿವನೇ. ಲಿಟ್ರಲಿ ನನ್ನ ಸಿಚುಯೇಷನ್ ಹೀಗೆ ಆಗಿತ್ತು. ಬಟ್ ಅಮೇಝಿಂಗ್ ತುಂಬ ಸಖತ್ತಾಗಿದೆ. ಗೋಪಾಲನ್ ಮಾಲ್ ಮೇಜ್ ಆಫ್ ಫಿಯರ್ಗೆ ಒಂದ್ಸಲ ನೀವೆಲ್ಲ ಟ್ರೈ ಮಾಡಲೇಬೇಕು. ಎಸ್ಪೆಷಲಿ ನೀವು ಒಬ್ಬರೇ ನಂತರ ಹೋದಾಗ ಹೋಗಿ, ಯಾಕಂದರೆ ಗುಂಪಲ್ಲಿದ್ದಾಗ ಗೋವಿಂದ ಅನ್ಸ್ಬಿಡ್ತೀವಿ, ಬಟ್ ಒಬ್ಬರೇ ಇದ್ದಾಗ ಮೇಜು ಒಂಥರ ಕ್ರೇಜ್ ಕ್ರಿಯೇಟ್ ಮಾಡುತ್ತೆ ಗುರು. ಸಿಂಗಲ್ ಆಗಿ ಹೋಗ್ತೀವಲ್ಲ, ನಮ್ಗಳ ಅಡ್ವಾಂಟೇಜ್ ಏನು ಗೊತ್ತಾ, ಯಾರಿಂದನೂ ಇನ್ಫ್ಲುಯೆನ್ಸ್ ಆಗಲ್ಲ. ನಮ್ಗೆ ಹೋಗಬೇಕು ಅನ್ಸ ನಾವು ಹೋಗ್ತೀವಿ. ಅದೇ ಗ್ರೂಪಲ್ಲಿದ್ದರೆ ಹೋಗೋದು ಬಿಡ ಮನುಷ್ಯ, ನಂಗೆ ಅದು ಭಯ ಇದು ಭಯ, ಅವ್ರು ಹೋಗಲ್ಲ ಅಂದ್ಬಿಟ್ಟು ನಾವು ಹೋಗ್ದಿರೋ ಥರ ಸಿಚುಯೇಷನ್ ಕೆಲವೊಮ್ಮೆ ಕ್ರಿಯೇಟ್ ಆಗುತ್ತೆ. ಸೊ ಸಿಂಗಲಾಗಿ ಹೋಗಿ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಇದ್ದರೆ ಸಿಂಗಲಾಗಿ ಸಿಂಹದ ಥರ ಇರಬೇಕು. ಏನಂತೀರಾ?